ಇವತ್ತು ಯಾರು ಬರ್ತಾರೆ? ಒಳ್ಳೇದಾಗ್ತದೆ ನಿನಗೆ? ಒಳ್ಳೇದಾಗ್ತದ? ಯಾರು ಬರ್ತಾರೆ ಅಂತ ಅವ್ರ ತರ ಮಾತಾಡ್ತಾ ಇದೀಯಾ? ಬೇಕಾದ ಬಿಡ ಅವ್ರನ್ನ. ಕರೆದು ಬೇಡ, ಬರ್ಲಿ ಮ್ಯೂಸಿಕ್. कौन रे उन्हें उसका दिन को मने सस्ता नशा नको मशीन लेके मारता तुम्हें வணக்கம் அண்ணா, நல்லா இருக்கிறீங்களா? என்ன சார் மனசிலாயா எந்த ஊழு அந்த ஊழு எந்த போடு வந்துடா அப்படி புந்த போடி ಅನ್ನ ಸಾರಿಸಿ ಪೌಡರ್ ಒಳಗಡೆ ಒಳಗಡೆ ಇಂಬೋಡ ಮನ್ಸಲಾಯೋ ನಿಮ್ಮ ಜನ್ಮಕ್ಕೆ ದೇವರೊಳಗಡೆ ಮಾಡ್ತದ. ಅನ್ನ ತಿನ್ನೋದು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಬೇರೆ ಭಾಷೆ ಯಾಕೆ ಮಾತಾಡ್ತಾ ಇದ್ದೀರಾ? ಸರ್ ಹೇಳಿದ್ನಲ್ಲ ಸರ್, ಮಧ್ಯದಲ್ಲಿ ಬತ್ತಲ್ಲ ಅನ್ನ ಸಾರು ಓಕೆ ರೀ. ನೀನ್ ಯಾಕೆ ತಮಿಳ್ ಮಿಕ್ಸ್ ಮಾಡ್ತಾ ಇದ್ದೆ, ಮಲಯಾಳ? ನೀನ್ ಯಾಕೆ ಮಲಯಾಳ ಮಿಕ್ಸ್ ಮಾಡ್ತಾ ಇದ್ದೀಯ? ಮೊನ್ನೆ ಕೇರಳಕ್ಕೆ ಹೋದ್ರಲ್ಲ ನೀವು, ಮಲಯಾಳ ಅರ್ಥ ಆಗಿರ್ಬೇಕು ಅದಕ್ಕೆ. ಕೇರಳ ರೀ, ಇಡೀ ದೇಶ ನಮ್ದು, ದೇಶ ಕಟ್ಟಿರೋದು ನಾವು. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ದೇಶ ಕಟ್ಟಿರೋದು. ಸಾರಿ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ರೀ. ಎಲ್ಲ ಕಡೆ ರೀ ಎಲೆಕ್ಷನ್ ಆಗ್ತಾ ಇದ್ರಿ. ನಮ್ದು ಕೈ ಪಕ್ಷದ ಎಲೆಕ್ಷನ್ನು, ಅದಕ್ಕೆ ನಾವು ಸ್ಟಾರ್ ಪ್ರಚಾರಕರು. ಅದಕ್ಕೆ ಎಲ್ಲ ಕಡೆ ಕರಿತಾ ಇದಾರೆ. ಮೀಟರ್ ಬೇಕ್ರಿ, ಮೀಟರ್ ಬೇಕು. ಕೇರಳದಲ್ಲಿ ಹೋಗಿ ನಾನು ಭಾಷಣ ಮಾಡ್ತಾ ಇದ್ರೆ ಜನ ಓ ಅಂತ ಇದ್ರು. ಮೀಟರ್ ಅದ್ರಿ, ಆ ಮೀಟರ್ ರೀ. ನಿಂಗೆ ಹೊಟ್ಟೆಗಿಲ್ಲ ಬಟ್ಟೆಗಿಲ್ಲ ಅಂತಂದ್ರೆ ನಾವು ಕೊಟ್ಬಿಡ್ತೀವಿ. ಆದ್ರೆ ಅನ್ಯಾಯವಾಗಿ ದುಡ್ಡು ಕೊಟ್ಟು ಹೋಟ್ ತಗೊಳ್ಳೋದು ನಮ್ಗೆ ಗೊತ್ತಿಲ್ಲ. ನಮ್ದು ಜನ ರೀ, ನಮ್ದು ಪಕ್ಷ ನೋಡಿ ಹೋಟ್ ಹಾಕ್ತಾರೆ. ಅದಕ್ಕೆ ಕೇರಳದಲ್ಲಿ ಪ್ರಚಾರವಾಗಿದ್ದೆ. ಹುಡುಗ, ಈ ಕೇರಳದಲ್ಲಿ ಕನ್ನಡ ಮಾತಾಡಿದ್ರಲ್ಲ, ಅಲ್ಲಿ ವರ್ಕೌಟ್ ಆಗುತ್ತಾ ರೀ? ಅಲ್ಲಿ ಭಾಷೆ ಯಾವುದು ನನ್ಗೆ ಗೊತ್ತಿದೆ. ನನಗೆ ಮಲಯಾಳ ಗೊತ್ತು, ಉರ್ದು ಗೊತ್ತು, ಹಿಂದಿ ಗೊತ್ತು, ಅಲ್ಲಿನ ಜನಕ್ಕೆ ಎಲ್ಲ ಗೊತ್ತು. ಅದಕ್ಕೆ ನಾನು ಮಾತಾಡ್ತಾ ಇದ್ದೆ ರೀ. ಮತ್ತೆ ಚಿಕ್ಕಬಳ್ಳಾಪುರದ ಮನೆ ಮಗ್ದವ್ರು ಏನು ಕನ್ನಡ ಮಾತಾಡ್ತಿದ್ರು ರೀ. ಅಲ್ಲಿ ಬಾರ್ಡ್ರಲ್ಲಿ ಕನ್ನಡಿಗರಿದ್ದಾರೆ. ಸ್ವಲ್ಪ ಕನ್ನಡದವ್ರಿಗೂ ಅರ್ಥ ಆಗಲಿ ಅಂತ ಅವ್ರು ಕನ್ನಡ ಮಾತಾಡಿದ್ದಾರೆ. ತಪ್ಪೇನು? ಜನ್ಮಕ್ಕೆ ಹುಡುಗ, ನೀವು ಮಲಯಾಳಂ ಚೆನ್ನಾಗಿ ಮಾತಾಡ್ತೀರಾ? ಮಾತಾಡೋದೇನು ಬಂತು ತಲೆವಾ? ಹಾಡು ಹೇಳ್ತೀನಿ ರೀ. ಹಾಡು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಕಾಂತ ಜ್ಞಾನಂ ವರ ತ್ರಿಶೂರು ಜ್ಞಾನಂಕಾಣ ಕಾಂತ ಜ್ಞಾನಂ ವರ ನನಗೆ ನೀನು ಅರಿಯಿಲ್ಲ ಕಾಂತ ಅರ್ಥ ಆಯ್ತಲ್ವಾ? ಅದೇ ಅರ್ಥ ಆಯ್ತು ಹುಡುಗ. ಇನ್ನೊಂದ್ಸತಿ ನಿಮ್ಮ ಹತ್ರ ಹಾಡು ಹೇಳ್ಬೇಕಂತ ಕೇಳಬಾರ್ದಂತ ನನಗೆ ಅರ್ಥ ಆಯ್ತು. ನಿಮ್ಗೆ ಅರ್ಥ ಆಯ್ತಾ? ಓ ಅರ್ಥ ಆಯ್ತು. ಉಪೇಂದ್ರ ಡೈಲಾಗ ಕಾಂತ ಕಾಂತ ಅಂತ ಹೇಳಿದ್ರಲ್ಲ, ನಿನ್ ಜನ್ಮಕ್ಕೆ ಅದು ಕಾಂತ. ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ಆ ಕಾಂತ ಅಲ್ಲ ರೀ, ಕಾಂತ ಧ್ಯಾನಂ ವಾರ ತ್ರಿಶೂಲಂ ಜ್ಞಾನಂಕಾಣ ಕಾಂತ. ಅಲ್ಲ ಬೇಡ ಸಾಕು ಅಲ್ಲ ಬೇಡ ಸರ್ ಮುರುಘ. ಆಮೇಲೆ ಏನ್ ಕೇಳ್ಬೇಕಂತ ಇದ್ದೀನಿ ಅಂದ್ರೆ, ಬೇಡ ಅದೇನು ಶಿಷ್ಯ ಅಂತ ಇದಿಲ್ಲ ಏನು? ಅದು ಜನ ಕೇಳೋ ಹೇಳ್ಬೇಕ್ರಿ, ಹೇಳ್ರಿ. ಅದು ಸರ್ ಮೊನ್ನೆ ವೆಸ್ಟ್ ಬೆಂಗಾಲ್ಗೆ ಹೋಗಿದ್ರಲ್ಲ, ಅಲ್ಲಿ ಏನಾದ್ರು ಬೆಂಗಾಲಿ ಅಂತ ಬೆಂಗಾಲಿ ಹಾಡ ಅಲ್ಲ ಹಾಡ್ಲೇನ್ರಿ? ಈಗ್ಲೇ ಕಾಂತನೇ ತಡ್ಕೊಳಕ್ ಆಯ್ತಾ ಇಲ್ಲ, ಇನ್ನು ಬೆಂಗಾಲಿ ಹಾಡ್ಬಿಟ್ರೆ ಇರೋ 4 ಕೂದಲು ಹೋಗ್ಬಿಡ್ತೇವೆ ಸರ್. ಬಹಳ ಸಂತೋಷ. ಬೇಡ, ನಮ್ ದರ್ಶನ್ ಸರ್ ದಾರಿ ಹೇಳ್ಬಿಡ್ತೀನಿ. ಹೌದೇನೆ ಬೆಂಗಾಲಿ ನೀನು ಬಾಳ ಚೆಂಗೂಲಿ, ಹೌದೇನೆ ಬೆಂಗಾಲಿ ನಾನು ಅಲ್ವೇ ಅಲ್ಲ ಪೋಲಿ. ಚೆನ್ನಾಗಿದೆ. ಬೆಂಗಾಲಿ ಗೊತ್ತಿಲ್ಲ ಅಂದ್ರೆ ಚಿಂಗಾರಿ ಆಡ್ರಿ ಅಷ್ಟೇ. ನೀವು ಚೆನ್ನಾಗಿ ಮಲಯಾಳ ಮಾತಾಡ್ತೀರಾ? ಮಾತಾಡೋದೇನ್ರಿ? ಹೇಳ್ಸ್ಕೊಡ್ರಿ. ನೀನು ನಿನ್ನ ಎಸೆಸ್ಸನ್ನು ನೋಡಿ ಸಂಭ್ರಮ ಪಡಬೇಡ. ನಿನ್ನ ಎಸೆಸ್ಸನ್ನು ನೋಡಿದರೆ ಊರೇ ಸಂಭ್ರಮ ಪಡುವುದು ಎಂದ ಅರ್ಥ ಮಾಡು. ಚೋಂಡು ಏನು ಚೂರು ಏನಿಲ್ಲ ರೀ. ಮಲಯಾಳ ಅಂದ್ರೆ ಏನಿಲ್ಲ, ಜೊತೆಗೆ ಹಿಂಗೆ ಸೇರ್ಸ್ಕೊಂಡ್ಬಿಟ್ರೆ ಅದು ಆಗುತ್ತೆ. ಇದನ್ನೆಲ್ಲೋ ಇಸ್ತ್ರಿ ಪೆಟ್ಟಿಗೆಲಿ ಕೇಳ್ದಂಗೆ ಅದಲ್ಲ ರೀ. ಇಸ್ತ್ರಿ ಪೆಟ್ಟಿಗೆ ನಾನು ನೋಡಿದ್ದು ಇಲ್ಲಿ ಹೇಳಿದ್ದು. ಬಾಯಿ ಮುಚ್ಕೊಂಡಿರ್ಬೇಕು. ದೇವರ ಮಾತಾಡ ನನಗೆ ಜನ್ಮಕ್ಕೆ. ಸಾರ್ ದಾವಣಗೆರೆಗೆ ಕಾಲೇ ಇಡಲ್ಲ, ನಾನು ಆ ಕಡೆ ಹೋಗೋದೇ ಇಲ್ಲ ಅಂತ ಹೇಳ್ತಿದ್ದವರು ದಾವಣಗೆರೆ ಲಾಸ್ಟ್ ಎಂಟ್ರಿ ಕೊಟ್ರಲ್ಲ. ಯಾಕೆ ಸರ್? ಯಾಕೆಂದ್ರೆ ಹೋಮ್ರೂಜ್ ಜಲಸಂಧಿನಲ್ಲಿ ಸಮಸ್ಯೆ ಬಗೆಹರಿತಿಲ್ಲ ಅಂತ ಆ ಕಡೆಯಿಂದ ಇಸ್ರೇಲು, ಈ ಕಡೆಯಿಂದ ಇರಾನು, ಈ ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಎಲ್ಲರೂ ಫೋನ್ ಮಾಡಿ ನನ್ನ ಕೇಳ್ತಾ ಇದ್ರು. ಅದಕ್ಕೆ ಹೌದಾ? ಏನಂತೇನು ಜನ್ಮಕ್ಕೆ ಅವರ ಫೋನ್ ಮಾಡ್ತಾರೆ. ರೀ ಲೇಟ್ ಆಗಿ ಎಂಟ್ರಿ ಕೊಟ್ಟಿದ್ದು ಯಾಕೆ ಗೊತ್ತೇನ್ರಿ? ನಮ್ದು ಅಚ್ಚಾ ಬಿರಿಯಾನಿ ಕೊಡಿ ಅಂತ ಹೇಳಿದ್ದೆ. ಅಲ್ಲಿ ಮಧ್ಯ ಗಲಾಟೆ ಆಯ್ತು.
ಯಾವ್ದು ಹಡ್ಡಿ ಪೀಸ್ ಇಲ್ಲ, ಎಲ್ಲ ಲೆಗ್ ಪೀಸ್ ಇಲ್ಲ ಅಂತ. ಅದಕ್ಕೆ ಒಳ್ಳೆ ಅಚ್ಚ ಬಿರಿಯಾನಿ ಮಾಡಿಸಿ ಲೆಗ್ ಪೀಸ್ ಎಲ್ಲ ಹಾಕಿ ಪ್ರತಿಯೊಂದು ಬಿರಿಯಾನಿಗೂ ಲೆಗ್ ಪೀಸ್ ಇರ್ಬೇಕ್ರಿ. ಅವತ್ರ ಅಚ್ಚ ಬಿರಿಯಾನಿ ಮಾಡಿಸಿ ಎಲ್ಲರಿಗೂ ಕೊಟ್ಟು ನಮ್ದು ಅವ್ರು ಸಮರ್ಥವಾಗಿ ಎದುರಿಸ್ಬೇಕು ಅಂತೇಳಿ ಅವ್ರಿಗನ ಮೇಲೆ ಬೆಂತಟ್ಟಿ ನಾವಿರ್ ದೋಸ್ತ ಅಂತೇಳಿ ಅಂತ ನಕ್ಕು ನಮ್ದೇ ವಿನ್ನು ಅಂತ ಹೇಳಿ ಬಂದಿದ್ದೇವ್ರಿ. ಯಾವುದೇ ಕಾರಣಕ್ಕೂ ನಾವು ಅವ್ರಿಗೆ ಬಿಟ್ಕೊಡಲ್ಲ. ಉಪಕ್ಷ ಅಳಿಸ್ಬೋದು, ಮತ್ತೆ ಓಟ್ ಡಿವೈಡ್ ಮಾಡ್ಬೋದು, ಏನೇನೋ ಅನ್ಕೊಂಡಿದ್ರು ಅವಕ್ಕೆಲ್ಲ ಎಳ್ಳು ನೀರು ಬಿಟ್ಟಿದ್ದೀನಿ. ನಮ್ದೇ ಪಕ್ಷ, ನಮ್ದೇ ಕೈ ಪಕ್ಷ ವಿನ್. ದಾವಣಗೆರೆ ನಾವೇ ರೀ, ಬಾಗಲಕೋಟೆ ನಾವೇ ರೀ, ಯಾರೇನು ಹೇಳಿದ್ರು ನಾವೇ ಗೆಲ್ಲೋದು. ಸರ್ ನೀವು ನಮ್ದೇ ವಿನ್ನು ಅದು ವಿನ್ ಅನ್ಬೇಡಿ ಸರ್. ನಮ್ಮೂರ್ ಕಡೆಗೂ ಬಂದ್ಬಿಟ್ಟು ಬಿರಿಯಾನಿ ಎಲ್ಲ ತಂದು ನಮ್ಗೆ ಕೊಡ್ಬೇಕು. ಅವಾಗ ನಾವೇ ವಿನ್ನು, ನಾವು ಜೈ ಅಂತ ಹೇಳ್ತೀವಿ. ಬರ್ಬೇಕಾ? ಹೌದು ಮತ್ತೆ ಒಂದ್ ನಿಮಿಷ ಹೊಟ್ಟೆ ಇಲ್ಲ, ನೀವು ಬರೀ ಡೈಲಾಗ್ ಹೊಡಿತಾ ಇದ್ದೀರಾ. ಒಳಗಡೆ ಹಾಕೋ, ತೋರಿಸ್ಬೇಡ. ಈಗ ಮಾತಾಡಿ. ಈ ಮನುಷ್ಯ ಚೆನ್ನಾಗಿರ್ಬೇಕ್ರಿ. ಹೋಗ್ಬೇಕಾದ್ರೆ ದುಡ್ಡು ತಗೊಂಡ್ ಹೋಗ್ತೀವಿ. ನೀನ್ ಚೆನ್ನಾಗಿರ್ಬೇಕು, ಎಲ್ರು ಚೆನ್ನಾಗಿರ್ಬೇಕ್ರಿ. ಅದೇ ಹೇಳೋದು. ಅದೇ ನಾವು ದಾನ ಮಾಡೋದಕ್ಕೂ ಮೀಟರ್ ಇರ್ಬೇಕು. ಏನೇ ಮಾಡಿದ್ರು ಸರ್, ನಾವು ಮಾಡಿದೆ ಅಂತ ಕೇಳಿ ತುತ್ತುವನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ ಕೊಟ್ಟಿದ್ದೀನಲ್ಲ ನೀರು ಯಾಕೆ? ಅದನ್ನು ಕುಡಿಬೋದು. ಹೌದೌದು ಸರ್. ನಿನ್ ಜನ್ಮಕ್ಕೆ ಮನೆಗೆ ರೇಷನ್ ತಗೊಂಡು ಹೋಗ್ರಿ, ಮನೆಯವರು ಊಟ ಮಾಡ್ತಾರೆ. ನೀನಂತ ಮನೆಗೆ ತಗೊಂಡು ಹೋಗ್ತೀಯಾ? ಆದ್ರೆ ಅದು 2ನೇ ಗಡಿಯಾರ ಏನ್ ಮಾಡಿದೆ? ಅದು ರಿಪೇರ್ ಆಗಿದೆ. ಬ್ಯಾಟ್ರಿ ಕೆಳಗೆ ಬಿಟ್ಟದೆ ಸರ್. ಇವನು ಅವಾಗ ಮೈಸೂರಿಗೆ ಹೋಗ್ತಾನೆ. ದೊಡ್ಡ ಗಡಿಯಾರ ಅಂತ ಸ್ವಲ್ಪ ಹುಷಾರಾಗಿರ್ಬೇಕು ನೀನು. ಹುಣಸೆ ಮರ ಮುಪ್ಪಾದ್ರೆ ಹುಳಿ ಮುಪ್ಪಾಗಲ್ಲ ಅಂತ. ನೀನು ಹಳೆ ಹಾಸಾಮಿ, ಸರಿ ಇಲ್ಲ ನಂಗೆ ಗೊತ್ತು. ರೇ ತಲೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಒಂದು ಡೌಟ್ ಆಗಿದೆ. ಏನ್ ಡೌಟು? ಈ ದಾವಣಗೆರೆಗೆ ಹೋಗಲ್ಲ ಅಂದ್ಬಿಟ್ಟು ಕೊನೆಗೆ ನೀವೇ ಎಂಟ್ರಿ ಕೊಟ್ಬಿಟ್ರಲ್ಲ, ಯಾಕೆ? ನಾನು ಹೋಗಲ್ಲ ಅಂತ ಎಲ್ಲೂ ಹೇಳಿಲ್ಲ. ನನಗೆ ಚುನಾವಣೆ ಪ್ರಚಾರಕ್ಕೆ ಹಾಕಿದ್ರು. ಬೇರೆ ರಾಜ್ಯಗಳಿಗೆ ಹೋಗಿದ್ದೆ, ಬರೋದು ಲೇಟ್ ಆಯ್ತು. ಆದ್ರೂ ಕೂಡ ದಾವಣಗೆರೆ ಬಿಟ್ಟಿಲ್ಲ ರೀ. ನಮ್ಮ ಸಾಹೇಬ್ರು, ನಮ್ಮ ಔದವಲಿಯ ಸಾಹೇಬ್ರು ಹೇಳ್ಬಿಟ್ರು, ರಮೇಶ್ ಸರ್, ನೆಕ್ಸ್ಟ್ ಇನ್ 2 days ಅಲ್ಲಿ ನಿಮ್ಮ ಸಮೀರ್ ಬರ್ತಾರೆ, ಚಾಮರಾಜಪೇಟೆ ಸಮೀರ್ ಅಂತ. ಅವ್ರು ಹೇಳಿದ ಮೇಲೆ ನಾಲ್ಗೆ ರೀ ಒಂದೇ ಮಾತು. ಅವ್ರು ಹೇಳಿದ ತಕ್ಷಣ ನೆಕ್ಸ್ಟ್ ಡೇ ಹೋದ ತಕ್ಷಣ ಜನ ನೋಡ್ಬೇಕಾಗಿತ್ತು ನೀವು. ಅವ್ರ ಮನೆಗೆ ಹೋದೆ, ಹೊರಗಡೆ ಬಂದೆ, ಜನ ಸಾಗರ ರೀ, ಸಾಗರ, ಹವಾ. ಅದು ಜನಸಾಗರ ನೋಡೋದಕ್ಕೂ ಮೀಟರ್ ಬೇಕ್ರಿ ಅಂತ ಮೀಟ್ರು ನಮ್ಗಿದೆ. ಅದಕ್ಕೆ ಜನ ಎಲ್ಲ ಬಂದಿದ್ರು. ಯಾಕೆ? ನೆಕ್ಸ್ಟ್ CM ಕ್ಯಾಂಡಿಡೇಟ್ ನಾನೇ. ಹೌದು. ಈ ವಿಷಯ ಕೇಳ್ತಿದಂಗೆ ದಾವಣಗೆರೆ ಬೆಣ್ಣೆ ದೋಸೆ ತಿಂದಷ್ಟೇ ಖುಷಿ ಆಗ್ಬಿಡ್ತು ಸರ್. ಮುರುಘಾ, ನೀವು CM ಆದ್ರೆ ಬಿರಿಯಾನಿ ಭಾಗ ಕೊಡೋದು ಗ್ಯಾರಂಟಿ ತಾನೆ? ಬಿರಿಯಾನಿ ಬಗ್ಗೆ ಎಲ್ಲ ಕೊಡ್ತೀವಿ, ಜೊತೆಗೆ ನಿನ್ಗೆ ಎಣ್ಣೆ ಬಗ್ಗೆ ಕೊಡ್ತೀವಿ ಅಂತ ಅನ್ಕೋಬೇಡ. ನಿನ್ ಜನ್ಮಕ್ಕೆ ಎಣ್ಣೆ ಕೊಡಲ್ಲ ರೀ, ಅಡಿಗೆ ಎಣ್ಣೆ ಕೊಡ್ತೀವಿ, ಬಿರಿಯಾನಿ ಕೊಡ್ತೀವಿ. ವಾರಕ್ಕೊಂದಿನ ಚಾಮರಾಜಪೇಟೆಯಲ್ಲಿ ಫ್ರೀ ಬಿರಿಯಾನಿ ಊಟ. CM ಆದ್ರೆ ನಾನು ಸೂಪರ್ ಸರ್. CM ಕ್ಯಾಂಡಿಡೇಟ್ ಅಂದ್ರೆ ಹೈಕಮಾಂಡ್ ಹೇಳ್ಬೇಕು. ನಾನು CM ರೀ, ನಮ್ಮಲ್ಲಿ ಆಸೆ ಇರುತ್ತೆ ರೀ. ನಾನು MLA ಆಗಿದ್ದೆ, ಮಂತ್ರಿ ಆಗಿದ್ದೀನಿ, ಒಂದು ದೊಡ್ಡ ಲೀಡರ್ ಆಗಿದ್ದೀನಿ. ನಾನು CM ಕ್ಯಾಂಡಿಡೇಟೇ. ನೆಕ್ಸ್ಟ್ ಯಾವಾಗ ಕೊಡ್ತಾರೋ ಹೈಕಮಾಂಡ್ ಹೇಳ್ತಾರೆ, ಅವತ್ತು CM ಅಷ್ಟೇ. ಅವತ್ತು ಬಿರಿಯಾನಿ ಎಲ್ಲರಿಗೂ 365 ದಿನ ಚಾಮರಾಜಪೇಟೆ ಬಿರಿಯಾನಿ ರೀ. ಮತ್ತೆ ತುಂಬಾ ಊಟ ಮಾಡಬೇಕು. ಬಿರಿಯಾನಿಗೆ ಮುಂಚೆ ಒಂಚೂರು ಬೀಡಿ ಜನ್ಮಕ್ಕೆ ಅದೆಲ್ಲ ಕುಡ್ಸಲ್ಲ ರೀ. ಯಾವತ್ತು ಎಣ್ಣೆ ಕುಡಿಬಾರ್ದು, ಸಿಗರೇಟ್ ಸೇದಬಾರ್ದು, ಇಸ್ಪೀಟ್ ಆಡಬಾರ್ದು, ಆನ್ಲೈನ್ನಲ್ಲಿ ಗೇಮ್ ಆಡಬಾರ್ದು. ಒಳ್ಳೆ ಊಟ ಮಾಡಿ, ಕೆಲಸ ಮಾಡಿ, ದುಡಿರಿ, ತಿನ್ರಿ, ಚೆನ್ನಾಗಿರಿ. ಅದೇ ನಾವು ಕೇಳ್ಕೊಳ್ಳೋದು. ಹೇಳಿಲ್ವಾಗ ಅದೇ ತಿನ್ ಸಾಯಿ, ಇಲ್ಲ ಕೆಲಸ ಮಾಡಿ ಸಾಯಿ ಅಂತ. ಸರ್ ನಾವು ಕುಡ್ ಸಾಯ್ಬೇಕು ಅಂತ ಹೇಳೋ ನಿನ್ ಜನ್ಮಕ್ಕೆ. ಮತ್ತೆ ನನಗೊಂದು ಡೌಟಾ? ಏನ್ ಡೌಟು? ಈಗ 2 ಕಡೆ ನೀವು ಸೋತೋಗ್ಬಿಟ್ರೆ ಏನ್ ಮಾಡ್ತೀರಾ? ಇದು ನಿನ್ ಡೌಟು. ಕರೆಕ್ಟು. ಈ ತರ ಡೌಟ್ ಬರೋದು ನಿನ್ಗೆ. ನನಗೆ ಬರೋದು. ಡೌಟ್ ಹುಟ್ಟೋದಕ್ಕೂ ಮುಂಚೆ ನೀನು ಹುಟ್ಟೋಕ್ಕೂ ಮುಂಚೆ ಡೌಟ್ ಹುಟ್ಟಿದ್ಯಾ? ಡೌಟ್ ಅಲ್ಲೇ ಹೇಳ್ತಾ ಇದೆಯಾ? ದೇವ್ರ ಮಾತಾಡ ನಿಂಗೆ. ನಿನ್ ಡೌಟ್ಗೆ ನಾನು ಏನ್ ಮಾಡೋಣ, ಕಾರ್ಯಕ್ರಮನ ಬೇಗ ಮುಗಿಸೋಣ ಕಾಂತ. ನನಗೆ ಯಾಕೆ ಹಿಂಗಂತ ಇದೀನಿ.